Hello everyone, welcome to our Veranda kannada YouTube channel. This is Ashwini. Friends, SBI CLERK year ಕೇಳಿರ್ತಕ್ಕಂಥ ರೀಸನಿಂಗ್ ಮೆಮೊರಿ ಬೇಸ್ಡ್ ಕ್ವೆಶ್ಚನ್ಸ್ ನಾವು ನೋಡ್ತಾ ಇದ್ವಿ. ಪ್ರೀವಿಯಸ್ ವಿಡಿಯೋ ಅಂದ್ರೆ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರಿ ಅಂದ್ರೆ ಪ್ರೀವಿಯಸ್ ಪಾರ್ಟ್ 1 ವಿಡಿಯೋನ ನೋಡಿ, ಅದ್ರ ಕಂಟಿನ್ಯೂಷನ್ ಪಾರ್ಟ್ ಇದಾಗಿರುತ್ತೆ. SBI ಕ್ಲರ್ಕ್ ರೀಸನಿಂಗ್ ಕ್ವೆಶ್ಚನ್ಸ್. ಓಕೆ, ಅಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ SSC GD ಆಗಿರ್ಬೋದು, CGL ಆಗಿರ್ಬೋದು ಅಂಡ್ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗೆ ಎಲ್ಲಾ ರೀತಿಯ ಟಾಪಿಕ್ಸ್ ಕೂಡ ಟಾಪ್ ಎಜುಕೇಟರ್ಸ್ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಆಲ್ ವಿಡಿಯೋಸ್ ಕೂಡ ಇದಾವೆ, ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿ. ಅಂಡ್ ಯಾರೇನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಪ್ಲೀಸ್ ಜಾಯ್ನ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಫಾರ್ ದ ನೋಟಿಫಿಕೇಶನ್ಸ್. ಎಸ್, ಈ ಒಂದು ವಿಡಿಯೋದ ಮೊದಲ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ ninth right of the 20th element from the right hand in the given series. ಹಾಗಾದ್ರೆ ಇಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ, ಲೆಫ್ಟ್ ಟು ಲೆಫ್ಟ್ ಕೇಳ್ದ ಅಂದ್ರೆ ಮೈನಸ್ ಮಾಡಿ ಲೆಫ್ಟ್ ಸೈಡ್ ಇಂದ ಕೌಂಟ್ ಮಾಡಬೇಕು, ರೈಟ್ ಕೇಳ್ದ ಅಂದ್ರೆ ಮೈನಸ್ ಮಾಡಿಬಿಟ್ಟು ರೈಟ್ ಸೈಡ್ ಇಂದ ಕೌಂಟ್ ಮಾಡಬೇಕು. ಬಟ್ ಆಪೋಸಿಟ್ ಕೇಳ್ದ ಅಂತಂದ್ರೆ ಆಡ್ ಮಾಡಿಬಿಟ್ಟು ಲಾಸ್ಟ್ ಯಾವ್ದಿರುತ್ತಲ್ವಾ ಅದರಿಂದ ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಫ್ಟ್ ಇದ್ದು ಇಲ್ಲಿ ರೈಟ್ ಇತ್ತು ಅಂದ್ರೆ ಆಡ್ ಮಾಡಿ ಲಾಸ್ಟ್ ಯಾವ್ದಿರುತ್ತಲ್ವಾ ಅದರಿಂದ ಕೌಂಟ್ ಮಾಡಬೇಕು. ಅದೇ ರೀತಿ ರೈಟ್ ಪ್ಲಸ್ ಲೆಫ್ಟ್ ಇತ್ತು ಅಂದ್ರೆ ಆಡ್ ಮಾಡಿ ಲೆಫ್ಟ್ ಇಂದ ಕೌಂಟ್ ಮಾಡಿ. ಇಲ್ಲಿ ನಿಮ್ಗೆ ರೈಟ್ ಕೇಳಿರೋದ್ರಿಂದ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ 11th ರೈಟ್. ಮ್ಯಾಮ್ ಇಲ್ಲಿ 20th ಇದೆ ಅಲ್ಲ, ಹಾಗಾದ್ರೆ -11 ತಗೋಬೇಕಾ? ಅನ್ನೋ ಇಲ್ಲ, ಇವೆರಡ ಡಿಫ್ರೆನ್ಸ್ ನ ನೀವು ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ 11 ಕೌಂಟ್ ಮಾಡಿ 3 4 5 6 7 8 9 10 11. ಜೆ ಇಸ್ ದ ಕರೆಕ್ಟ್ ಆನ್ಸರ್. Clear? Yes. Next question. If 1 is added to position digits and 1 is subtracted even positioned odd position digits ಮತ್ತೆ even position digits. So ಹಾಗಾದ್ರೆ ಇಲ್ಲಿ ಏನು? ಓಕೆ, ಆಡ್. ಕ್ಲಿಯರ್? ಹಾಗಾದ್ರೆ -1 even position. ಓಕೆ, ಯಾವ್ದಿದೆ? 1 2 1 7 8 6 3 9 2 4. ಏನ್ ಮಾಡ್ಬೇಕಿಲ್ಲಿ? ಆಡ್ ಪೊಸಿಷನ್ ಅಂತಂದ್ರೆ ಆಡ್ ಮಾಡ್ತಾ ಹೋಗ್ಬಿಡೋಣ ಅಂತೆ. 2 9 4 3. ಹೌದಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು ಈವನ್ ಡಿಜಿಟ್ಸ್. 6 5 8 3. ಓಕೆ, ಈಗ ಏನ್ ಮಾಡಿದ್ದಾರೆ? ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಜಿಟ್ ಇಸ್ ರಿಪೀಟೆಡ್ ಮೋರ್ ದನ್ ಒನ್ಸ್ ಇನ್ ದ ನ್ಯೂಲಿ ಫಾರ್ಮ್ಡ್ ಅರೇಂಜ್ಮೆಂಟ್ ಅಂತೆ. ಯಾವುದು ರಿಪೀಟ್ ಆಗಿದೆ ಅಂತ ಕೇಳಿದ್ದಾರೆ. ಯಾವುದು ರಿಪೀಟ್ ಆಗಿದೆ? ಮೋರ್ ದ್ಯಾನ್ ಒನ್ಸ್ 3ನ. ಕ್ಲಿಯರ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಆರ್ ಸಿಟಿಂಗ್ ಇನ್ ಅ ಲೀನಿಯರ್ ರೋ ಫೇಸಿಂಗ್ ನಾರ್ತ್ ಅಂತೆ. ಓಕೆ, ಫೇಸಿಂಗ್ ನಾರ್ತ್ ಮಾಡಿಬಿಟ್ಟು ಎಷ್ಟು ಅಂತ ಕೊಟ್ಟಿಲ್ಲ, ಅನ್ನೋನ್ ಕೊಟ್ಟಿದ್ದಾರೆ ನಂಬರ್ ಆಫ್ ಪರ್ಸನ್ಸ್. ಓಕೆ, ನೆಕ್ಸ್ಟ್ ನೀವೇನ್ ಮಾಡಬೇಕು? ಓನ್ಲಿ 2 ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಎಸ್ ಅಂಡ್ ಕ್ಯೂ. ಎಸ್ ಮತ್ತೆ ಕ್ಯೂ ನಡುವೆ ಕೇವಲ ಇಬ್ರು ಮಾತ್ರ ಕೂತಿದಾರಂತೆ. 6 ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ. ಅಗೇನ್ ಪಿ ಮತ್ತೆ ಕ್ಯೂ ನಡುವೆ 6 ಪರ್ಸನ್ಸ್ ಕೂತಿದಾರಂತೆ. ಓನ್ಲಿ 6 ಪರ್ಸನ್ಸ್ ಇಟ್ ಟು ದ ರೈಟ್ ಆಫ್ ಎಸ್. ಓಕೆ, ಅಂಡ್ ಜೆ ಸಿಟ್ಸ್ ಟು ದ third to the right of P. K sits exactly between J and Q. As many persons sit between J and Q as between L and P. L is not an immediate neighbor of K. Clear? And A sits immediate right of K and to the left of S. Not more than 21 persons sit in the row. ಹಾಗಾದ್ರೆ 21 ಜನಕ್ಕಿಂತ ಜಾಸ್ತಿ ಕೂರೋ ಹಾಗಿಲ್ಲ. ಓಕೆ, ಇಲ್ಲಿ ನಾವು ಕೌಂಟ್ ಮಾಡೋದಾದ್ರೆ 6 ಪರ್ಸನ್ ಈ ಸಿಟ್ ಬಿಟ್ವೀನ್ ಪಿ ಅಂಡ್ ಕ್ಯೂ ಅಂತೆ. ಸರಿನಾ? ಹಾಗಾದ್ರೆ ಅದನ್ನ ಫಸ್ಟ್ ಹಾಕ್ಬಿಡೋಣ. ಪಿನ ನಾನು ಇಲ್ಲಿ ಹಾಕ್ತೀನಿ. 1 2 3 4 5 6. ಕ್ಯೂ ಇಲ್ಲಿ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇನ್ನೂ ಒಂದು ಪಾಸಿಬಿಲಿಟಿ ಏನಿದೆ? ಕ್ಯೂನ ಇಲ್ಲಿ ಹಾಕೋಣ. 1 2 3 4 5 6. ಹಾಗಾದ್ರೆ ಪಿ ಇಲ್ಲಿ ಬಂತು. 2 ಪಾಸಿಬಿಲಿಟಿ ಇದೆ ಅಲ್ವಾ ನಮ್ಗೆ, ಹಾಗಾಗಿ. ನೆಕ್ಸ್ಟ್ ಓನ್ಲಿ 6 ಪರ್ಸನ್ಸ್ ಇಟ್ ಟು ದ ರೈಟ್ ಆಫ್ ಎಸ್ ಅಂತೆ. ಹಾಗಾದ್ರೆ ಎಸ್ ರೈಟಿಗೆ ಓನ್ಲಿ 6 ಪರ್ಸನ್ಸ್ ಇರ್ಬೇಕಂತೆ. ಓಕೆ, ಇರ್ಲಿ, ಆ ಪಾಯಿಂಟ್ ಹಾಗೆ ಇರ್ಲಿ. ನೆಕ್ಸ್ಟ್ ಜೆ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ ಅಂತೆ. ಹಾಗಾದ್ರೆ ಥರ್ಡ್ ರೈಟಿಗೆ ಯಾವ್ದು ಬರಬೇಕು? 1 2 3. ಜೆ ಬಂತ. ಕ್ಲಿಯರ್? ಕೆ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಜೆ ಅಂಡ್ ಕ್ಯೂ ಅಂತೆ. ಜೆ ಮತ್ತೆ ಕ್ಯೂ ನಡುವೆ ಎಕ್ಸಾಕ್ಟ್ಲಿ ಯಾವ್ದು ಕುತ್ಕೊಂಡಿರ್ಬೇಕು? ಕೆ ಕುತ್ಕೊಂಡಿರ್ಬೇಕು.
ಇಲ್ಲಿ ನೋಡೋದಾದ್ರೆ 1 2 3 4 5 6 7 8 9. ಹಾಗಾದ್ರೆ 5th ಪೊಸಿಷನ್ ಕೆ ಬರ್ಬೇಕಾ? ಕ್ಲಿಯರ್? ಎಸ್. ನೆಕ್ಸ್ಟ್, as many persons sit between J and Q as between L and P ಅಂತೆ. L is not an immediate neighbor of K. ಇಲ್ಲಿ ನೋಡಿ, ಜೆ ಮತ್ತೆ ಕ್ಯೂ ನಡುವೆ ಎಷ್ಟು ಜನ ಕುತ್ಕೊಂಡಿರ್ತಾರಲ್ವಾ, ಅಷ್ಟೇ ಜನ ಎಲ್ ಮತ್ತೆ ಪಿ ನಡುವೆ ಕುತ್ಕೊಂಡಿರ್ಬೇಕಂತೆ. ಆದ್ರೆ ಏನ್ ಆಗಿರೋ ಹಾಗಿಲ್ಲ, ಎಲ್ ಕೆ ನೈಬರ್ ಆಗಿರೋ ಹಾಗಿಲ್ಲ. ಇಲ್ಲಿ ಇನ್ನೊಂದು ಪಾಯಿಂಟ್ ನ ಕೊಟ್ಟಿದ್ದಾರೆ, ಎಸ್ ಇಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕೆ ಅಂತೆ. ಬಿಕಾಸ್ ಇಲ್ಲಿ ಹಾಕ್ಬಿಡೋಣ, ಕೆ ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ಲ ನಾವ್ನಿರೋದು. ಅಂಡ್ ಟು ದ ಲೆಫ್ಟ್ ಆಫ್ ಎಸ್ ಅಂತೆ. ಸಿ, ಎ ಏನಾಗಿರ್ಬೇಕು, ರೈಟ್ ಆಫ್ ಕೆ ಕುತ್ಕೊಂಡಿರ್ಬೇಕು, ಲೆಫ್ಟ್ ಆಫ್ ಎಸ್ ಕುತ್ಕೊಂಡಿರ್ಬೇಕು. ಹಾಗಾದ್ರೆ ಇಲ್ಲಿ 1 2 ಎಸ್ ನಾನು ಇಲ್ಲೇ ಹಾಕ್ಬೇಕು, ಬಿಕಾಸ್ ಎಸ್ ಲೆಫ್ಟ್ ಸೈಡಿಗೆ ಎ ಬರ್ಬೇಕು. ಮ್ಯಾಮ್ ಇಲ್ಲಿ ಇಮಿಡಿಯೇಟ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ಕೊಟ್ಟಿಲ್ಲ. ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್ ಅಂತ ಕೊಟ್ಟಿಲ್ಲ, ಎಸ್ ಲೆಫ್ಟಿಗೆ ಕುತ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಪಾಸಿಬಿಲಿಟಿ ನಿಮಗೆ ಫಾಲೋ ಆಗುತ್ತಾ ಅನ್ನೋ, ಬಿಕಾಸ್ ಓನ್ಲಿ 2 persons ಇಟ್ಸ್ ಬಿಟ್ವೀನ್ ಎಸ್ ಅಂಡ್ ಕ್ಯೂ ಅಂತ ಕೇಳಿರೋದ್ರಿಂದ, ಅಂಡ್ ಎಸ್ ರೈಟ್ ಸೈಡಿಗೆ ಎಷ್ಟು ಜನ ಇರಬೇಕು, 6 persons ಇರ್ಬೇಕಂತೆ. ಅದಕ್ಕೆ ಒಂದ್ ಪಾಯಿಂಟ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಹಾಗೆ ಇಟ್ಕೊಂಡಿರಿ, ಆಮೇಲೆ ಹಾಕೋದಕ್ಕೆ ಬರುತ್ತೆ ಅಂತ ಹೇಳಿದ್ದು. ಎಸ್. ನೆಕ್ಸ್ಟ್, ಇವಾಗ ಎಸ್ ರೈಟ್ ಸೈಡಿಗೆ ಆಲ್ರೆಡಿ ಹಾಕ್ಬಿಟ್ಟಿದೀವಿ ನಾವು. ಇನ್ನು ಒಂದು ಪಾಯಿಂಟ್ ಅನ್ನ ನಾವು ಪ್ಲೇಸ್ ಮಾಡಬೇಕು. ಯಾವ್ದದು? ಎಲ್ ಮತ್ತೆ ಪಿ ನಡುವೆ ಅಷ್ಟೇ ಜನ ಇರಬೇಕು ಅಂತ ಹೇಳಿದಾರಲ್ವಾ. ಸೊ ಹಾಗಾದ್ರೆ ಇಲ್ಲಿ 1 2 3 ಜನ ಇದಾರಲ್ವಾ. ಸೊ ಇಲ್ಲೂ ಕೂಡ ಪಿ ರೈಟ್ ಸೈಡಿಗೆ 1 2 3 ಎಲ್ ಇಲ್ಲಿ ಬರುತ್ತೆ, ಬಟ್ ಕೆ ನೈಬರ್ ಎಲ್ ಬರಲ್ಲ ಅಂತ ಅಂದ್ರೆ ಎಲ್ಲನ್ನ ನಾನು ಇಲ್ಲಿ ಹಾಕ್ಬೋದಾ? ಕ್ಲಿಯರ್? ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಟೋಟಲ್? 4 5 6 7 8 9 10 11 12 13 14 15 16 17 18 19 20 21. ನಾಟ್ ಮೋರ್ ದೆನ್ 21 ಅಂತ ಹೇಳಿದ್ದಾರೆ, ಬಟ್ ಎಕ್ಸಾಕ್ಟ್ಲಿ 21 ಕೂಡ ಇರ್ಬೋದು, ಕನ್ಸಿಡರ್ ಮಾಡ್ಬೋದು. ಹೌ ಮೆನಿ ಪರ್ಸನ್ಸ್ ಸಿಟ್ ಇನ್ ದ ರೋ? 21. ಆಸ್ ಮೆನಿ ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಜೆ ಅಂಡ್ ಕೆ. ಜೆ ಮತ್ತೆ ಕೆ ನಡುವೆ ಎಷ್ಟು ಜನ ಇರ್ತಾರಲ್ವಾ, ಅಷ್ಟೇ ಜನ ಕೆ ಅಂಡ್ ಎಲ್ ನಡುವೆ ಯಾರ ನಡುವೆ ಇದ್ದಾರೆ? ಜೆ ಮತ್ತೆ ಕೆ ನಡುವೆ ಒಬ್ರು ಇದ್ದಾರೆ. ಹಾಗಾದ್ರೆ ಕೆ ಮತ್ತೆ ಕ್ಯೂ ನಡುವೆನೂ ಕೂಡ ಒಬ್ರೇ ಇದ್ದಾರೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಇಟ್ಸ್ 4th ಟು ದಿ ಲೆಫ್ಟ್ ಆಫ್ ಪಿ ಅಂತೆ. ಪಿ 4th ಲೆಫ್ಟಿಗೆ ಯಾರು ಕೂತಿರೋದು? ಎಲ್. ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಎಲ್ ಅಂಡ್ ಜೆ. ಎಲ್ ಮತ್ತೆ ಜೆ ನಡುವೆ ಎಷ್ಟು ಜನ ಕೂತಿದ್ದಾರೆ? 1 2 3 4 5 6. ಓಕೆ, 6 persons ಇದ್ದಾರೆ. ಆಪ್ಷನ್ ಇ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, H is the father of D. Who is the sister-in-law of A? Clear? A does not have any siblings. Okay, A ಗೆ ಯಾವುದೇ ರೀತಿ ಸಿಬ್ಲಿಂಗ್ಸ್ ಇಲ್ಲ ಅಂತೆ. ಹಾಗಾದ್ರೆ ಇಲ್ಲಿ H is the father of D. Clear? H ಏನು D father ಅಂತೆ, ಬಟ್ D ಗೊತ್ತಿಲ್ಲ. Who is sister-in-law ಅಲ್ವಾ, ಹಾಗಾದ್ರೆ ಫಿಮೇಲ್ ಅಂತ ಗೊತ್ತಾಯ್ತು. H is the father-in-law of D. ನೆಕ್ಸ್ಟ್, ಹೂ ಈಸ್ ದ ಸಿಸ್ಟರ್ ಇನ್ ಲಾ ಆಫ್ ಎ ಅಂತೆ. ಹಾಗಾದ್ರೆ ಎ ಸಿಸ್ಟರ್ ಇನ್ ಲಾ ಡಿ ಅಂತೆ. ಎ ಡಸ್ ನಾಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಹಾಗಾದ್ರೆ ಎಗೆ ಯಾರು ಕೂಡ ಸಿಬ್ಲಿಂಗ್ಸ್ ಇಲ್ಲ, ಬಟ್ ಡಿಗೆ ಸಿಸ್ಟರ್ ಇನ್ ಲಾ ಆಗ್ಬೇಕು ಅಂತ ಅಂದ್ರೆ ಏನ್ ಅರ್ಥ? ಎ ಡಿಯ ಐದರ್ ತಂಗಿ ಅಣ್ಣ ಯಾರಾದ್ರೂ ಆಗಿರ್ಬೋದು. ಎ ನಮಗೆ ಗೊತ್ತಿಲ್ಲ ಜೆಂಡರ್, ಅವರ ಸಿಬ್ಲಿಂಗ್ ನ ಎ ಮದ್ವೆ ಆಗಿದ್ದಾರೆ, ಅವಾಗ ಮಾತ್ರ ಎಗೆ ಡಿ ಸಿಸ್ಟರ್ ಇನ್ ಲಾ ಆಗೋದಕ್ಕೆ ಸಾಧ್ಯ. ಹೌದಾ? ಎಫ್ ಈಸ್ ದ ನೀಸ್ ಆಫ್ ಜಿ ಅಂತೆ. ಹಾಗಾದ್ರೆ ಜಿ ನೀಸ್ ಎಫ್ ಅಂತ ಅಂದ್ರೆ ಓಕೆ, ಎಫ್ ನ ಇಲ್ಲಿ ಕೊಡ್ಬೋದು, ವಿಲ್ ಸಿ. ಬಿ ಇಸ್ ದ ಫಾದರ್ ಆಫ್ ಎಫ್ ಅಂತೆ. ಎಫ್ ಫಾದರ್ ಯಾರು? ಬಿ. ಇ ಇಸ್ ದ ಮದರ್ ಇನ್ ಲಾ ಆಫ್ ಎ. ಹಾಗಾದ್ರೆ ಇ ಇಸ್ ದ ಮದರ್ ಇನ್ ಲಾ ಆಫ್ ಎ ಅಂತ ಅಂದ್ರೆ ಎಚ್ ಮತ್ತೆ ಇ ನಮಗೆ ಏನಾದ್ರೂ ಹಸ್ಬೆಂಡ್ ಅಂಡ್ ವೈಫ್ ಆದ್ರು. ಹೂ ಅಂದ್ರೆ ಯಾರು? ಎ ಇಸ್ ಮ್ಯಾರಿಡ್ ಟು ಜಿ. ಹಾಗಾದ್ರೆ ಎ ಇಸ್ ಮ್ಯಾರಿಡ್ ಟು ಜಿ ಗೊತ್ತಿಲ್ಲ. ಜಿ ಇಸ್ ದ ಮೆಟರ್ನಲ್ ಆಂಟ್. ಫಸ್ಟ್ ನಮಗೆ ಇದು ಫಿಮೇಲ್ ಅನ್ನೋದು ಗೊತ್ತಾಗ್ಬಿಡ್ಲಿ, ಮೆಟರ್ನಲ್ ಆಂಟ್ ಅಂತ ಅಂದಾಗ. ಓಕೆ, ಎಸ್. ನೆಕ್ಸ್ಟ್, ಜಿ ಇಸ್ ದ ಮೆಟರ್ನಲ್ ಆಂಟ್ ಆಫ್ ಸಿ ಅಂತೆ. ಮೆಟರ್ನಲ್ ಆಂಟ್, ಮೆಟರ್ನಲ್ ಅಂದ್ರೆ ಏನು? ತಾಯಿ ಕಡೆಯಿಂದ. ಹಾಗಾದ್ರೆ ಡಿ ಚೈಲ್ಡ್ ಯಾವುದು? ಸಿ ಅಂತ ಗೊತ್ತಾಯ್ತು. ಈಗ ನೋಡಿ, ಜಿ ಇಸ್ ದ ಮೆಟರ್ನಲ್ ಆಂಟ್ ಆಫ್ ಸಿ ಆಯ್ತು. ಹೌದಾ? ಅಂಡ್ ಆಸ್ ಓನ್ಲಿ ಒನ್ ಸಿಬ್ಲಿಂಗ್. ಅಂಡ್ ಓನ್ಲಿ ಒನ್ ಸಿಬ್ಲಿಂಗ್ ಅಂದ್ರೆ ಅದು ಡಿನೇ. ಹೌದಾ? ನೆಕ್ಸ್ಟ್, ಬಿ ಆಸ್ ಓನ್ಲಿ ಒನ್ ಸನ್ ಅಂತೆ. ಈಗ ನೋಡಿ,
ಇಲ್ಲಿ ನಮಗೆ ಫಾದರು ಬಿ ಎಫ್ ಇವೆರಡನ್ನ ನಾನು ಕನೆಕ್ಟ್ ಮಾಡಬೇಕು. ಆ್ಯಂಡ್ ಎಫ್ ಏನು ನೀಸ್ ಅಂತೆ, ಯಾರಿಗೆ ನೀಸ್, ಜಿಗೆ ನೀಸ್ ಅಂತೆ. ನೀಸ್ ಅಂದ್ರೆ ಏನು, ಹಳಿಯ ಅಥವಾ ಹುಡುಗ ಅಲ್ವಾ. ಸೊ ಹಾಗಾದ್ರೆ ನೀಸ್ ಗರ್ಲ್, ಇಲ್ಲಿ ಬಿ ಮತ್ತೆ ಡಿ ಮ್ಯಾರಿಡ್ ಕಪಲ್ ಅಂತ ಅರ್ಥ. ಕ್ಲಿಯರ್. ಹೌ ಈಸ್ ಜಿ ರಿಲೇಟೆಡ್ ಟು ಇ ಅಂತೆ. ಹೌ ಜಿ ರಿಲೇಟೆಡ್ ಟು ಇ, ಡಾಟರ್ ಅಲ್ವಾ, ಆಪ್ಷನ್ ಡಿ. ಇಫ್ ಎಕ್ಸ್ ಈಸ್ ಅ ಸಿಬ್ಲಿಂಗ್ ಆಫ್ ಎ, ದೆನ್ ಹೌ ಜಿ ಈಸ್ ರಿಲೇಟೆಡ್ ಟು ಎಕ್ಸ್. ಸಿಬ್ಲಿಂಗ್ ಆಫ್ ಎಕ್ಸ್ ಆರ್ ಸಿಸ್ಟರ್ ಇನ್ ಲಾ, ಆಪ್ಷನ್ ಸಿ. ಹೌ ಮೆನಿ ಮೇಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ, ಎಷ್ಟು ಮೇಲ್ ಮೆಂಬರ್ಸ್ ಇದ್ದಾರೆ, 1 2 3 4, ಟೋಟಲ್ 4, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್. ಪಾಯಿಂಟ್ ಸಿ ಈಸ್ 4 ಮೀಟರ್ ಆಫ್ ಪಾಯಿಂಟ್ ಯು ಅಂತೆ. ಕ್ಲಿಯರ್. ಈಸ್ಟ್ ಆಫ್ ಪಾಯಿಂಟ್ ಯು. ಹಾಗಾದ್ರೆ ಯು ಈಸ್ಟಿಗೆ ಯಾವ್ದು ಬರಬೇಕು, ಪಾಯಿಂಟ್ ಸಿ ಬರಬೇಕು. ಕ್ಲಿಯರ್. ಎಷ್ಟು, at the distance of 4 meter east of point U. Point G is 7 meter south of point C. C south ಗೆ ಯಾವ್ದು ಬರಬೇಕು, G ಬರಬೇಕು, at the distance of 7 meter. Point S is 2 meter west of point G ಅಂತೆ. G ವೆಸ್ಟಿಗೆ ಅಂದ್ರೆ ಎಕ್ಸಾಕ್ಟ್ಲಿ ಆಫ್ ಇರಬೇಕಾ, ಬಿಕಾಸ್ 4 ಇದೆ ಅಂದ್ರೆ ಇದು 2 ಮೀಟರು. ವೆಸ್ಟಿಗೆ ಯಾವುದು, ಪಾಯಿಂಟ್ ಎಸ್ ಅಲ್ಲ. ಪಾಯಿಂಟ್ ಎಸ್ 2 ಮೀಟರ್. ಕ್ಲಿಯರ್. ಅದೇ ರೀತಿ ಪಾಯಿಂಟ್, ಓಕೆ ಇಲ್ಲೇ ಹಾಕ್ಬಿಡ್ತೀನಿ, ತುಂಬ ಚಿಕ್ಕದಾಯ್ತಲ್ಲ 4 ಮೀಟರು. ಅದೇ ಇಲ್ಲಿದ್ದ ಇಲ್ಲಿಗೆ 7 ಮೀಟರು ಜಿ ಆ್ಯಂಡ್ ಎಕ್ಸಾಕ್ಟ್ಲಿ 2 ಪಾಯಿಂಟ್ ಎಸ್. ಓಕೆ. ನೆಕ್ಸ್ಟ್ ಪಾಯಿಂಟ್ ಎಮ್ ಈಸ್ 2 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಎಕ್ಸ್ ಅಂತ. ಇನ್ನು ಎಕ್ಸ್ ಅನ್ನ ನಾವು ಪ್ಲೇಸ್ ಮಾಡಿಲ್ಲ. ವಿಚ್ ಈಸ್ ಟು ದ 4 ಮೀಟರ್ ನಾರ್ತ್ ಆಫ್ ಎಸ್ ಅಂತೆ. ಎಸ್ 4 ಮೀಟರ್ ನಾರ್ತಿಗೆ ಯಾವ್ದು ಬಂತು, ಪಾಯಿಂಟ್ ಎಕ್ಸ್ ಬಂತಲ್ವಾ. ಹಾಗಾದ್ರೆ ಇಲ್ಲಿದ್ದ ಇಲ್ಲಿಗೆ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಉಳಿತು, 3 ಉಳಿತು. ಹೌದಾ. ಈಗ ಎಮ್ ಅನ್ನ ಪ್ಲೇಸ್ ಮಾಡ್ಬೋದಾ, 2 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಎಕ್ಸ್ ಅಂದ್ರೆ ಎಕ್ಸಾಕ್ಟ್ಲಿ, ಬಿಕಾಸ್ ಇಲ್ಲಿ 2 ಇಲ್ಲಿ 2, ಇಲ್ಲಿ ನಮಗೆ ಪಾಯಿಂಟ್ ಎಮ್ ಬಂತು. ದೆನ್ ವಾಟ್ ಈಸ್ ದ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಯು ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಮ್ ಅಂತೆ. ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಮ್ ಅಂದಾಗ ಇಲ್ಲಿದ್ದ ಈ ಡಿಸ್ಟೆನ್ಸ್ ನ ಕೇಳಿದ್ದಾರೆ, ಎಷ್ಟು, 3 ಮೀಟರ್ ನಾರ್ತ್ ಅಲ್ವಾ, ಆಪ್ಷನ್ ಇ. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವೆಶನ್. ಎಮ್ ಇನ್ಇಕ್ವಾಲಿಟೀಸ್. ಎಮ್ ಈಸ್ ಗ್ರೇಟರ್ ದ್ಯಾನ್ ಜೆ ಅಂತೆ. ಹಾಗಾದ್ರೆ ಎಮ್ ಇಲ್ಲಿದೆ, ಜೆ ಇಲ್ಲಿದೆ. ಹೌದಾ. ಇವೆರಡರಲ್ಲೂ ಕಾಮನ್ ಆಗಿ ಕನೆಕ್ಟ್ ಮಾಡ್ತಕ್ಕಂಥ ಆಲ್ಫಾಬೆಟ್ ಯಾವುದು, ಬಿ. ಹಾಗಾದ್ರೆ ಎಮ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಟಿ ಈಸ್ ಗ್ರೇಟರ್ ದ್ಯಾನ್ ಬಿ. ಅಗೇನ್ ಬಿ ಈಸ್ ಗ್ರೇಟರ್ ದ್ಯಾನ್ ಜೆ. ಹೌದಾ. ಈಗ ಎಮ್ ಮತ್ತೆ ಜೆಗೆ ಕಂಪೇರ್ ಮಾಡಿ ಗ್ರೇಟರ್ ಇದೆನಾ. ಕ್ಲಿಯರ್. ನೆಕ್ಸ್ಟ್ ಐ ಈಸ್ ಲೆಸ್ ದ್ಯಾನ್ ಸಿ ಅಂತೆ. ಅಗೇನ್ ಸಿ ಇಲ್ಲಿದೆ, ಐ ಇಲ್ಲಿದೆ. ಇವೆರಡರಲ್ಲೂ ಕಾಮನ್ ಆಗಿ ಕನೆಕ್ಟ್ ಆಗ್ತಕ್ಕಂಥ ಆಲ್ಫಾಬೆಟ್ ಅಗೇನ್ ನಿಮ್ಗೆ ಯಾವ್ದಿರೋದು, ಬಿನೇ ಇರೋದು. ಕ್ಲಿಯರ್. ಹಾಗಾದ್ರೆ ನೆಕ್ಸ್ಟ್ ಸಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಎನ್ ಈಸ್ ಗ್ರೇಟರ್ ದ್ಯಾನ್ ಬಿ. ಇಲ್ಲೇ ನಿಮಗೆ ಅಪೋಸಿಟ್ ಬಂತು. ಹೌದಾ. ಅಗೇನ್ ಬಿ ಈಸ್ ಗ್ರೇಟರ್ ದ್ಯಾನ್ ಜೆ. ಜೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಐ. ಅಪೋಸಿಟ್ ಇದ್ದಾಗ ನಿಮಗೆ ಫಾಲೋ ಆಗಲ್ಲ. ಓನ್ಲಿ ಕನ್ಕ್ಲೂಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಎಂ ಮತ್ತೆ ಎಸ್ ಡೈರೆಕ್ಟ್ ಇದೆ, ಈ ಈಕ್ವಲ್ ನ ರಿಮೂವ್ ಮಾಡ್ಕೊಂಡ್ಬಿಡಿ, ಕನ್ಫ್ಯೂಷನ್ ಆಗಲ್ಲ. ಈಗ ನೋಡಿ ಅಪೋಸಿಟ್ ಇತ್ತು ಅಂದ್ರೆ ಫಾಲೋ ಆಗಲ್ಲ. ಕ್ಲಿಯರ್. ಅಗೇನ್ ಯು ಮತ್ತೆ ಪಿ ನಡುವೆ ನಿಮ್ಗೆ ಅಪೋಸಿಟ್ ಇದೆನಾ, ಇಲ್ಲ. ಪಿ ಇಸ್ ಗ್ರೇಟರ್ ದ್ಯಾನ್ ಯು. ಕ್ಲಿಯರ್. ಆಪ್ಷನ್ 2 ಫಾಲೋ ಆಗುತ್ತೆ, ಅಂದ್ರೆ ಕನ್ಕ್ಲೂಷನ್ 2 ಫಾಲೋ ಆಗುತ್ತೆ. ಎಸ್. ನೆಕ್ಸ್ಟ್ ಕ್ವೆಶನ್. 7 persons are sitting in a circular table. Clear. All are facing center ಅಂತ. 2 ಪಾಸಿಬಿಲಿಟಿ ಹಾಕ್ಬಿಡ್ತೀನಿ, ನೋಡೋಣ. ಓನ್ಲಿ 2 persons ಇಟ್ಸ್ ಬಿಟ್ವೀನ್ ಜಿ ಅಂಡ್ ಎನ್. ಒಂದ್ಸಲ ಓದ್ಬಿಡೋಣ, ಯಾವ ಪಾಯಿಂಟ್ ಅನ್ನ ಫಸ್ಟ್ ಪ್ಲೇಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಕೇಸ್ ಇಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್, ಎಲ್ಸ್ ಇಟ್ಸ್ ಟು ದ ಥರ್ಡ್ ಟು ದಿ ರೈಟ್ ಆಫ್ ಕೆ. ಓನ್ಲಿ 2 persons ಇಟ್ಸ್ ಬಿಟ್ವೀನ್ ಎಲ್ ಅಂಡ್ ಎಂ, ಐದರ್ ಫ್ರಮ್ ಲೆಫ್ಟ್ ಆರ್ ರೈಟ್. ಎಚ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಂ, ಜೆ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಚ್. ಓಕೆ. ಇಲ್ಲಿ ನಿಮಗೆ ಅನ್ಸೋದೇನು ಮ್ಯಾಮ್, ಫಸ್ಟ್ ಲೆಫ್ಟ್ ಹಾಕೋಬೇಕಾ ರೈಟ್ ಹಾಕೋಬೇಕಾ, ಬಿಕಾಸ್ ಇಲ್ಲಿ ಯಾವುದು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ.
ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಪಾಸಿಬಿಲಿಟೀಸ್ ಹಾಕೊಂಡು ಸಾಲ್ವ್ ಮಾಡಬೇಡ ಅಂತೆ. ಜಿ ಮತ್ತೆ ಎನ್ ಒಂದ್ಸಲ ರೈಟ್ ಸೈಡ್ ಪ್ಲೇಸ್ ಮಾಡ್ತೀನಿ, ಒಂದ್ಸಲ ಲೆಫ್ಟ್ ಸೈಡ್ ಪ್ಲೇಸ್ ಮಾಡ್ತೀನಿ. ಕ್ಲಿಯರ್? ಡೈರೆಕ್ಟ್ ಪಾಯಿಂಟ್ ಇದೆ. ಕೆ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್ ಅಂತೆ, ಎನ್ ಲೆಫ್ಟಿಗೆ ಕೆ ಬರಬೇಕು. ಕ್ಲಿಯರ್? 1 2. ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ ಅಂತೆ, ಹಾಗಾದ್ರೆ 1 2 3 ಎಲ್ ಇಲ್ಲಿ ಬಂತು, ಇಲ್ಲಿ 1 2 3 ಎಲ್ ಇಲ್ಲಿ ಬಂತು. ಹೌದಾ? ನೆಕ್ಸ್ಟ್ ಓನ್ಲಿ 2 ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಎಲ್ ಅಂಡ್ ಎಂ ಅಂತೆ, ಹಾಗಾದ್ರೆ ಈ ಕಡೆ ನಿಮ್ಗೆ ಕೆ ಇದೆ ಬರಲ್ಲ, ಎಂ ಇಲ್ಲಿ ಬರಬೇಕು. ಇಲ್ಲಿ ನಿಮ್ಗೆ 1 2 ಕೆ ಇಲ್ಲಿ ಬರಲ್ಲ, ಹಾಗಾದ್ರೆ ಎಂ ಇಲ್ಲಿ ಬರುತ್ತೆ. ಕ್ಲಿಯರ್? ಎಸ್. ಎಚ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಂ ಅಂತೆ, ಹಾಗಾದ್ರೆ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಂ ಎಚ್ ಇಲ್ಲಿ ಬರಬೇಕು. ಆಲ್ರೆಡಿ ಎಲ್ಲಿರೋದ್ರಿಂದ ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಆಯ್ತು, ಎಚ್ ಇಲ್ಲಿ ಬರುತ್ತೆ. ಕ್ಲಿಯರ್? ಜೆ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಚ್ ಅಂತೆ, ಹಾಗಾದ್ರೆ ಜೆ ಕೂಡ ಬಂತು. ಎಷ್ಟು ಸಿಂಪಲ್ ಆಗಿದೆ, ಬಟ್ ಪಾಸಿಬಿಲಿಟಿ ಹಾಕೊಂಡು ಬೇಗ ಸಾಲ್ವ್ ಮಾಡಬೇಕು, ಟೈಮ್ ಇರಲ್ಲ ಅಲ್ಲ ಪ್ರಿಲಿಮ್ಸ್ ಅಲ್ಲಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಇಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಜೆ, ಜೆ ಥರ್ಡ್ ರೈಟಿಗೆ ಯಾರಿರೋದು? ಎಚ್. ಕ್ಲಿಯರ್? ಹೌ ಮೆನಿ ಪರ್ಸನ್ಸ್ ಇಟ್ಸ್ ಬಿಟ್ವೀನ್ ಎನ್ ಅಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಜಿ, ಲೆಫ್ಟ್ ಆಫ್ ಜಿ ಕೌಂಟ್ ಮಾಡಿದಾಗ 1 2 ಇಬ್ಬರಿದ್ದಾರೆ. 4 of the 5 are alike in a certain way based on the given arrangement, thus form a group GKNH. NJKM NJKM GHL GHL. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಜಿ ಇಂದ ಕೆ ಒಂದಿದೆ, ಎನ್ ಟು ಎಚ್ ಒಂದಿದೆ, ಎಂ ಟು ಜೆ ಒಂದಿದೆ, ಎಲ್ ಟು ಜಿ ಓಕೆ ಒಂದಿದೆ, ಎಂ ಟು ಎಚ್. ಆರ್ಡರ್ ಆಂಟಿ ಕ್ಲಾಕ್ ವೈಸ್ ಹೋಗಿದೆ, ಹಾಗಾಗಿ ಆಪ್ಷನ್ ಇ ಈಸ್ ದ ಕರೆಕ್ಟ್ ಆನ್ಸರ್. ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಇಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ ಅಂತೆ, ಕೆ ಸೆಕೆಂಡ್ ಲೆಫ್ಟಿಗೆ ಯಾರಿರೋದು? ಜಿ. ಕ್ಲಿಯರ್? 35. ಓಕೆ, ಇದನ್ನ ನೀವು ಆನ್ಸರ್ ಕಮೆಂಟ್ ಮಾಡಿ, ಬಿಕಾಸ್ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ ನೋಡಿ. ಓಕೆ, ಥ್ಯಾಂಕ್ ಯು ಆಲ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.